ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಗ್ಲೋಬಲ್ ಟಿವಿಎಸ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಗಾಡಿ ಒಂದು ರಿವ್ಯೂ ಮಾಡೋದಕ್ಕೆ ನನಗೆ ಕೊಟ್ಟಿದ್ದಾರೆ. ಏನು ಗುರು, ನಾರ್ಮಲ್ ಇದರಲ್ಲೇ ವೀಲ್ ಆಗ್ತಾ ಇದೆಯಲ್ಲ ಗುರು ಗಾಡಿ ಇದು. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನನ್ನೊಟ್ಟಿಗೆ ಇದೆ TVS X. ಸೊ ಇದು ಒಂದು ಎಲೆಕ್ಟ್ರಿಕ್ ಬೈಕ್ ಆಗಿರುತ್ತೆ. ಈ ಗಾಡಿಯಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ಕೌಂಟ್ಲೆಸ್ ಫೀಚರ್ಸ್ ಇದೆ ಈ ಗಾಡಿಯಲ್ಲಿ. ಹಾಗೂ ಇದು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಎಲೆಕ್ಟ್ರಿಕ್ ಬೈಕ್ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ. ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಬೈಕ್ ಆಗಿರುತ್ತೆ ಇದು. ಹಾಗೂ ಈ ಗಾಡಿ ಕಾಸ್ಟ್ ಎಷ್ಟು ಅಂತ ವಿಡಿಯೋ ಮಧ್ಯದಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಬನ್ನಿ ಸ್ನೇಹಿತರೆ, ಇನ್ನೇನು ತಡ, ಈ ಗಾಡಿನ ಕಂಪ್ಲೀಟ್ ಆಗಿ ಒಂದು ಡೀಟೇಲ್ ರಿವ್ಯೂ ಮಾಡ್ಕೊಂಡು ಬರೋಣ ಬನ್ನಿ. ಸೊ ಸ್ನೇಹಿತರೆ ಬನ್ನಿ, ಫಸ್ಟು ಗಾಡಿ ತೊಗೊಂಡು ಆಚೆ ಕಡೆಗೆ ಹೋಗ್ಬಿಡೋಣ. ಈ ಥರ ಪ್ರೆಸ್ ಮಾಡಿದ ತಕ್ಷಣ ನಾವು ಗಾಡಿನ ಈ ಥರ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಆಲ್ಮೋಸ್ಟ್ ಅಲ್ಲೊಂದು TVS ದೊಡ್ಡ ಸ್ಕ್ರೀನ್ ಕೊಟ್ಟಿದ್ದಾರೆ ಗುರು ಇದಕ್ಕೆ. ಏನು ಹೇಳಿ, ದೊಡ್ಡ TV. ಆಲ್ಮೋಸ್ಟ್ ಅಲ್ಲಿ ಇತ್ತೀಚೆಗೆ ಬರ್ತಿರೋಂಥ ಒಳ್ಳೊಳ್ಳೆ ಕಾರ್ಗಳಿಗೆಲ್ಲ, ಫಾರ್ ಎಕ್ಸಾಂಪಲ್ ಕ್ರೆಟಾ, ಸೆಲ್ಟಾಸ್ ಟಾಪ್ ವೇರಿಯಂಟಲ್ಲ ಯಾವ ಥರ ಬರುತ್ತಲ್ಲ ಅದೇ ಥರನೇ ಇದೆ. TFT ಡಿಸ್ಪ್ಲೇನೇ ಇಷ್ಟು ದೊಡ್ಡದಾಗಿದೆ ಗುರು ಇದು. ಇದು ಬಂದು ನಾರ್ಮಲ್ ಮೋಡ್ ಆಗಿರುತ್ತೆ ಸ್ನೇಹಿತರೆ. 26 ಕಿಲೋಮೀಟ್ರ್ ಇದೆ. ನಾನು 14 ಕಿಲೋಮೀಟ್ರ್ ಆಲ್ರೆಡಿ ಹೋಗ್ಬೇಕು ಇವಾಗ. ಸೊ ಇನ್ನೊಂದು ಇದ್ರದ್ದು ರೀಜನ್ರೇಷನ್ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ರೀಜನ್ರೇಷನ್ ಇವಾಗಲೇ ನೀವು ಅದನ್ನು ಆ್ಯಕ್ಟಿವೇಟ್ ಮತ್ತು ಡಿಆಕ್ಟಿವೇಟ್ ಕೂಡ ಮಾಡ್ಬೋದು. ಇವಾಗ ಮೋಡ್ ಚೇಂಜ್ ಮಾಡೋಣ. ಓ ಮೈ ಗಾಡ್, ಎಕ್ಸ್ಟ್ರೈಡು ಏನು ಗುರು, ಒಂದೇ ಏಟಿಗೆ ಪಿಕಪ್ ತೊಗೊಂಬಿಡ್ತಲ್ಲ ಗುರು ಇದು ಗಾಡಿ. ಅಯ್ಯೋ ಅಪ್ಪ, ನೆಕ್ಸ್ಟ್ ಲೆವೆಲ್ ಪಿಕಪ್ ತೊಗೊಂತು ಗುರು. ಇಲ್ಲಿ ನೋಡಿ, ವಾವ್, ಇದು ನೆಕ್ಸ್ಟ್. ಅದರಲ್ಲಿ ಸಾನಿಕ್ ಅಂತೇಳಿ, ಸಾನಿಕ್ ಅಂತೂ ಕೇಳಲೇಬೇಡಿ. ಚಿಂದಿ ಚಿತ್ರಾನ್ನ ಬುಂದಿ ಮೊಸರನ್ನ ಅಂತಾರಲ್ಲ ಹಂಗೆ ಸಿಕ್ಕಾಬಟ್ಟೆ ಪವರ್ ಗುರು. ನೋಡಿ, ಒಯ್ಯೋ ಒಯ್ ಮೈ ಗುಡ್ನೆಸ್. ಏನು ಗುರು, ನಾರ್ಮಲ್ ಇದರಲ್ಲೇ ವೀಲ್ ಆಗ್ತಾ ಇದೆಯಲ್ಲ ಗುರು ಗಾಡಿ ಇದು. ಓ ಮೈ ಗಾಡ್, ಪವರ್ ನೆಕ್ಸ್ಟ್ ಲೆವೆಲ್ ಇದೆ ಗುರು ಇದನ್ನು. ಓ ಶಟ್, ನೆಕ್ಸ್ಟ್ ಲೆವೆಲ್ ಪವರ್, ನೆಕ್ಸ್ಟ್ ಲೆವೆಲ್ ಪವರ್ ಗುರು. ಅಂತಂದರೆ ಸಸ್ಪೆನ್ಷನ್ನು ತುಂಬಾ ಚೆನ್ನಾಗಿದೆ ಇದರಲ್ಲಿ ಗಾಡಿಯಲ್ಲಿ. ಏನಂತಂದರೆ ಜಾಸ್ತಿ ಎತ್ತಾಕಲ್ಲ. ಸೊ ಅದು ಮೇಯ್ನು. ಸಾನಿಕ್ ಬೇಡ ಗುರು, ಎಕ್ಸ್ಟೆಲ್ತಿಗೆ ಹಾಕೊಂಬಿಡೋಣ, ಆರಾಮಾಗಿ ಹೋಗೋಣ. ಸೊ ಗಾಡಿ ನೋಡ್ಬೋದಲ್ಲ ಸ್ನೇಹಿತರೆ, ಆಲ್ಮೋಸ್ಟ್ ಆಲ್ ನಿಮಗೆ ಮಧ್ಯದಲ್ಲಿ ಏನು ಜಾಗ ಬರೋದಿಲ್ಲ. ಯಾಕೆಂದರೆ ಈ ಒಂದು ಪೋರ್ಷನ್ ಇದೆಯಲ್ಲ, ಇದು ಅಲ್ಯೂಮಿನಿಯಮ್ಮು. ಇದು ನೋಡಿದ್ರೆ ಒಂದು ಹೊಸ ಬೈಕ್ ಬಂದಿದೆಯಲ್ಲ, ಅಲ್ಟ್ರಾ ವೈಲೆಟ್ ಅಂತ ಹೇಳ್ಬಿಟ್ಟು, ಆ ಥರ ಒಂದು ಫಿನಿಶಿಂಗ್ ಕೊಟ್ಟಿದ್ದಾರೆ. LED ಲೈಟ್ಸ್ ಇದೆ, ಹೈ ಬೀಮ್ ಮತ್ತು ಲೋ ಬೀಮು. ಈ ಒಂದು ಲೈಟ್ ಫೀಚರ್ ತುಂಬ ಇಷ್ಟ ಆಯ್ತು ನನಗೆ. ಏನಂತಂದರೆ ಇದು ಮತ್ತು ಈ ಲೈಟು ಫೀಚರ್ ಏನು ಅಂತ ಅನ್ನೋದನ್ನು ಫಸ್ಟ್ ನೋಡ್ಕೊಂಬರೋಣ, ಆಮೇಲೆ ನೆಕ್ಸ್ಟ್ ರಿವ್ಯೂ ಫಾರ್ವರ್ಡ್ ಮಾಡೋಣ. ಏನಂತೀರಾ? ನೋಡ್ಕೊಂಬರೋಣ ಬನ್ನಿ. ಈ ವಿಡಿಯೋ ಬೇಕು ಅಂತಲೇ ನಾನು ರಾತ್ರಿ ಹೊತ್ತು ಶೂಟ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ಆ ಲೈಟು ನೋಡಿ, ರೈಟಿಗೆ ತಿರುಗಿದ ತಕ್ಷಣ ನೋಡಿ ಯಾವ ಥರ ಕಾಣುತ್ತೆ. ಅಲ್ಲಿ ನೋಡಿ, ಕಾಣಿಸ್ತಾ? ರೈಟಿಗೆ ಸಪ್ರೇಟಾಗಿ ಒಂದು ಲೈಟು ಫೋಕಸ್ ಆಗುತ್ತೆ. ಅಂದರೆ ನೀವು ಸ್ಟ್ರೈಟ್ ಹೋಗಿ ನೋಡಿ, ಇವಾಗ ಸ್ಟ್ರೈಟ್ ಹೋಗ್ಬಿಟ್ಟು ನಾನು ಲೆಫ್ಟ್ ತೊಗೊತೀನಿ. ಲೆಫ್ಟ್ ತೊಗೊಂಡಿದ ತಕ್ಷಣ ಮತ್ತೆ ನಿಮಗೆ ತೋರಿಸುತ್ತೆ ನೋಡಿ ಆ ಲೈಟು. ನೋಡಿ, ಲೆಫ್ಟ್ ತೊಗೊಂಡಿದ ತಕ್ಷಣ ನೋಡಿ, ಕಾಣಿಸ್ತಾ ನೋಡಿ ಇಲ್ಲಿ. ಸೊ ಈ ಒಂದು ಲೈಟು ಸಖತ್ತು ಒಳ್ಳೆ ಫೀಚರ್ ಅನ್ನಿಸ್ತು ಗುರು ನನಗೆ. ಏನಂತಂದರೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ಲು ನಾನು ಲೆಫ್ಟ್ ರೈಟು ಹೋಗ್ತಾ ಇದ್ದರೆ ಅದು ಲೆಫ್ಟ್ ಥರನೇ ಆನ್ ಆಗುತ್ತೆ ನೋಡಿ. ನೋಡಿ, ಲೆಫ್ಟು ರೈಟು, ಈಗ ಲೆಫ್ಟು ಮತ್ತೆ ನೋಡಿ ಇವಾಗ ರೈಟು. ನೋಡಿ, ಈ ಎಕ್ಸ್ಟ್ರಾ ಲೈಟ್ ಏನಿದೆಯಲ್ಲ, ಇದು ನನಗೆ BMW ಅಥವಾ XUV ನೋಡಿದ ಫೀಚರ್. ಸೊ ಗಾಡಿಯಲ್ಲಿ ನೀವು ಒಂದು ಓವರ್ ಆಲ್ ವ್ಯೂ ನೋಡ್ಕೊಬೋದು ಯಾವ ಥರ ಇದೆ ಅಂತ. ಈ ಒಂದು ಪೋರ್ಷನ್ ಏನು ಕಾಣಿಸ್ತಿದೆಯಲ್ಲ, ಇದು ಕಂಪ್ಲೀಟ್ ಅಲ್ಯೂಮಿನಿಯಂ ಆಗಿರುತ್ತೆ. ಇದು ಕೂಡ ಅಷ್ಟೇ. ಸೊ 1 and 2 ಪೀಸ್ನ ಜೋಡಿಸ್ಬಿಟ್ಟು ಮಾಡಿರೋಂಥ ಒಂದು ಫ್ರೇಮಿಂಗ್ ಇದು. ಸೊ ಬೇಸಿಕ್ಲಿ ನೀವು ಫುಟ್ ಪೇಕ್ಸ್ ಎಲ್ಲ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಈ ಥರ ಹಿಂಗೆ ಕುತ್ಕೊಂಡ್ರೆ ನಿಮಗೆ ಮಧ್ಯದಲ್ಲಿ ಇದು ಫ್ಯೂಯಲ್ ಟ್ಯಾಂಕ್ ಥರ ಕಾಣಿಸುತ್ತೆ. ಇದು ಬಂದು ಚಾರ್ಜರ್ ಸಾಕೆಟ್ ಆಗಿರುತ್ತೆ. ಚಾರ್ಜರ್ ಸಾಕೆಟ್ನ ಕೂರಿಸೋಂಥ ಜಾಗ. ಈ ಒಂದು ಪೋರ್ಷನ್ನು ಕಿಂತ ಕೆಳಗೆ ಆಲ್ಮೋಸ್ಟ್ ಅಲ್ಲಿ ನಮ್ಮ TVS ಎಂಟಾರ್ಕ್ ಥರ ಕಾಣಿಸುತ್ತೆ. ವೀಲ್ಸ್ ನೋಡೋದಾದರೆ ನಿಮಗೆ 12 ಇಂಚ್ ವೀಲ್ ಸಿಗುತ್ತೆ, ಟ್ಯೂಬ್ಲೆಸ್ಸು. ಎಂಟಾರ್ಕಲ್ಲಿ ಯಾವ ಥರ ಇದೆ ಅದೇ ಥರ ಇರುತ್ತೆ. ಹಾಗೂ ಹಿಂದ್ಗಡೆ ವೀಲ್ಸು ಕೂಡ ಅಷ್ಟೇ
12 ಇಂಚು ಟಿ ವಿ ಎಸ್ ಅವರ ಯೂರೋ ಗ್ರಿಪ್ ಟೈರ್ಸ್ ಆಗಿರುತ್ತೆ. ಸೊ ಇದು ಬಂದು ನೋಡಿ ಸಿಂಗಲ್ ಸಿಂಗ್ವಾರಮ್ಮು. ಈ ಕಡೆ ಬೇಸಿಕ್ಲಿ ಈ ಒಂದು ಜಾಗದಲ್ಲಿ ನಮಗೆ ಇನ್ನೊಂದು ಸಿಂಗಾರಮ್ ಬರಲ್ಲ, ಒನ್ ಸಿಂಗಲ್ ಆರ್ಮ್ ಸಿಂಗಾರಮ್ ಇದು ಇಲ್ಲಿದೆ ನೋಡಿ ಆ ಸಿಂಗಾರಮ್. ಕಡೆ ಇರೋದು ಡಿಸ್ಕ್ ಬ್ರೇಕು, ಒನ್ ಸಿಂಗಲ್ ಪಿಸ್ಟನ್ ಕ್ಯಾಲಿಬರ್ ಡಿಸ್ಕ್ ಬ್ರೇಕ್ ಕೂಡ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆ ರಿಯರ್ ABS ಬರೋದಿಲ್ಲ, ಫ್ರಂಟಿಗೆ ಮಾತ್ರ ABS ಬರುತ್ತೆ. ಗಾಡಿಯಲ್ಲಿ ಇನ್ನೊಂದು ಮೇನ್ ಫೀಚರ್ ಏನಂತಂದರೆ ಫುಟ್ ರೆಸ್ಟ್ ನೀವು ನೋಡಿದ್ದೀರಲ್ಲ, ಇಲ್ಲಿ ಹೆಂಗಿದೆ ಈ ಥರ ಫುಟ್ಬೋರ್ಡ್ ಥರ ಸಿಗುತ್ತೆ. ಇಲ್ಲಿದೆ ನೋಡಿ ರಿಯರ್ ಫುಟ್ ಪೆಗ್ಗು, ಎಷ್ಟು ಯೂನಿಕಾಗಿ ಡಿಸೈನ್ ಮಾಡಿದಾರಲ್ಲ. ಸೊ ಈ ಥರ ಹಿಂಗೆ ಮತ್ತೆ ಫೋಲ್ಡ್ ಆಗುತ್ತೆ, ಎರಡು ಕಡೆಯೂ ಅದೇ ಥರನೇ ಓಪನ್ ಆಗುತ್ತೆ. ಮಾಡರ್ನ್ ಆಗಿದೆ ಡಿಸೈನ್ಸ್ ಕೂಡ. ಸೊ ಹಾಗೂ ಸೀಟ್ ನೋಡೋದಾದರೆ ನೋಡಿ, ಎರಡು ಸ್ಪ್ಲಿಟ್ ಸೀಟ್ ಕೊಟ್ಟಿದ್ದಾರೆ. ಫ್ರಂಟ್ ಸೀಟ್ ತುಂಬ ಅಗಲ ಇದೆ, ಚೆನ್ನಾಗಿದೆ, ಕೂರೋದಕ್ಕೆ ತುಂಬ ರಿಲ್ಯಾಕ್ಸ್ ಆಗಿದೆ. ಕಂಪೇರ್ ಟು BMW ಇದರಲ್ಲಿ ತುಂಬ ಸ್ಪೇಸ್ ಸಿಗುತ್ತೆ. ಹಾಗೂ ಹಿಂದ್ಗಡೆ ಕುತ್ಕೊಳ್ಳೋರಿಗೂ ಆಲ್ಮೋಸ್ಟ್ ಆಲ್ ಇದೊಂದು ಪೋರ್ಷನ್ ಇದಿಷ್ಟು ಮಾತ್ರ ನೀವು ನೋಡಿದ್ರೆ TVS ಅಪಾಚಿ 310 ಯಾವ ಥರ ಇದೆಯಲ್ಲ ಅದೇ ಥರ ಇದೆ. ಇದು ಮೋಟರ್ ವೀಲಲ್ಲಿ ಕುತ್ಕೊಂಡಿಲ್ಲ, ಮೋಟರ್ ಬಂದು ಸಪ್ರೇಟಾಗಿದೆ, ಇಲ್ಲಿದೆ ನೋಡಿ. ಸೊ ಇದು ಬಂದು ಮೋಟರ್ ಆಗಿರುತ್ತೆ. ಸೊ ಬೇಸಿಕ್ಲಿ ಇದೊಂದು ಚೈನ್ ಡ್ರಿವನ್ ಬೈಕ್ ಆಗಿರುತ್ತೆ. ಸೊ ಚೈನ್ ಸೌಂಡ್ ಏನು ಬರೋದಿಲ್ಲ ಅಷ್ಟೇನು. ಏನು ಕಾಣಿಸ್ತಿದ್ದಿಲ್ಲ ಇದೊಂದು ಬಾಕ್ಸು, ಅದರೊಳಗಡೆ ಚೈನ್ ಇರೋದು. ಚೈನ್ ಒಳಗಡೆ ಒಂದು ಬಾಕ್ಸ್ ಫಿಟ್ ಮಾಡಿ ಅದರೊಳಗಡೆ ಆಯಿಲ್ ಕೂಡ ಇರುತ್ತೆ. ಗಾಡಿಯಲ್ಲಿ ಸೈಡ್ ಸ್ಟ್ಯಾಂಡ್ ಬರುತ್ತೆ, ಸೆಂಟ್ರ್ ಸ್ಟ್ಯಾಂಡ್ ಬರೋದಿಲ್ಲ. ಸೊ ನೆಕ್ಸ್ಟು ಹಿಂದ್ಗಡೆ ರಿಯರ್ ಆಗಿ ನೋಡೋದಾದರೆ ಇಲ್ಲೊಂದು ಸಿಂಗಲ್ ಲೈನು ಬ್ರೇಕ್ ಲೈಟ್ ಕೊಟ್ಟಿದ್ದಾರೆ, ಹಾಗೂ TVSನ ಲೋಗೋ ಇದೆ. ಇದು ನೋಡಿ ಇಂಡಿಕೇಟರ್ ಏನು ಸಕ್ಕದಾಗಿ ಕೊಟ್ಟಿದ್ದಾರೆ, ಹಾಗೂ ಒಂದೊಂದು ಲೆಂತಾಗಿ ಕೊಟ್ಟು ಇಲ್ಲಿ ನಂಬರ್ ಪ್ಲೇಟ್ ಕೂರುತ್ತೆ. ಸೊ ಇದೊಂದು ಮಡ್ ಫ್ಲ್ಯಾಪು, ಟೈರ್ ಹಗ್ಗರು, ಮೋನೋ ಸಸ್ಪೆನ್ಷನ್ ಆಗಿರುತ್ತೆ. ಹಿಂದ್ಗಡೆದು ಸಸ್ಪೆನ್ಷನ್ ತುಂಬಾ ಕಂಫರ್ಟಬಲ್ ಆಗಿದೆ. ಹಿಂದ್ಗಡೆನೂ ಮುಂದ್ಗಡೆನೂ ಎರಡು ಡಿಸ್ಕ್ ಬ್ರೇಕ್ ಆಗಿರುತ್ತೆ. ಮುಂದ್ಗಡೆ ABS ಕೊಟ್ಟಿದ್ದಾರೆ, ಹಿಂದ್ಗಡೆ ABS ಇಲ್ಲ. ಹಾಗೂ ಈ ಗಾಡಿಯ ಪವರ್ ಎಷ್ಟು ಅಂತ ಕೇಳೋದಾದ್ರೆ ಒಂದು 11 kW ಪವರು. ಈ ಗಾಡಿ ಎಷ್ಟು ರೇಂಜ್ ಕೊಡ್ಬೋದು ಅಂತ ಕೇಳ್ಬೋದು ನೀವು. 140 ಕಿಲೋಮೀಟರ್ಸ್ ಕೊಡುತ್ತೆ. ಒಳ್ಳೆ ನಕಲ್ ಗಾಡಿ ಕೊಟ್ಟಿದ್ದಾರೆ. ಹಾಗೂ ಇದೊಂದು ಅಲ್ಯೂಮಿನಿಯಂ ಫಿನಿಶಿಂಗ್ ಇದೆ. ಇದರಲ್ಲಿ 3 ಮೋಡ್ಸ್ ಇದೆ, 1 2 3. 3 ಬೀಯಿಂಗ್ ದ ಲೋಯೆಸ್ಟ್, 1 3 2. ಗಾಡಿ ಯಾವ ಥರ ಅನ್ಲಾಕ್ ಮಾಡೋದನ್ನು ತೋರಿಸ್ತೀನಿ ಬನ್ನಿ. ಗಾಡಿ ಮೇಲೆ ಹಿಂಗೆ ಹತ್ತು ಕುತ್ಕೊಂಡಿದ್ದೀನಿ ನಾನು ಇವಾಗ. ಈ ಒಂದು ಪವರ್ ಬಟನ್ನ ಒತ್ತಿದ ತಕ್ಷಣ ನಿಮಗೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಸೊ ಪಾಸ್ವರ್ಡ್ ಹಾಕಿದ ತಕ್ಷಣ ಗಾಡಿ ಸಕ್ಸಸ್ಫುಲ್ಲಾಗಿ ಅನ್ಲಾಕ್ ಆಗುತ್ತೆ. ಒಂದು ನೋಡ್ಬೋದು ಬಟನ್ ಏನಿದೆ ಅಂತಂದರೆ ಇದು ಪಾಸ್ ಲೈಟು, ಇದು ಲೋ ಬೀಮ್, ಇದು ಹೈ ಬೀಮು. ಅದಲ್ಲದೆ ಕ್ರೂಸ್ ಕಂಟ್ರೋಲ್ ಬೇರೆ ಕೊಟ್ಟಿದ್ದಾರೆ ಇದರಲ್ಲಿ. ಕ್ರೂಸ್ ಈ ಥರ ಹಿಂಗೆ ಒತ್ತಿದ ತಕ್ಷಣ ಆ್ಯಕ್ಟಿವೇಟ್ ಆಗುತ್ತೆ, ಪ್ಲಸ್ಸು ಮತ್ತು ಮೈನಸ್ ಮಾಡ್ಕೊಬೋದು ನಾವು. ಅದೊಂದು ಒಳ್ಳೆ ಫೀಚರ್ ಅನಿಸುತ್ತೆ. ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮಗೆ ತೋರಿಸೋದು ಮರ್ತೋಗ್ಬಿಟ್ಟೆ. ಏನಂತಂದರೆ ಈ ಒಂದು ಬಟನ್ ಒತ್ತಿದ ತಕ್ಷಣ ನೋಡಿ ಬೂಟ್ ಸ್ಪೇಸು, ಸೊ ಡಿಕ್ಕಿ ಓಪನ್ ಆಯಿತು. ಸೊ ಇದರಲ್ಲಿ ಏನಂತಂದರೆ ಏನು ಜಾಸ್ತಿ ಏನು ಇರೋದಿಲ್ಲ, ಖಾಲಿ ಜಾಗ ಇರುತ್ತೆ. ಬಟ್ ಈ ಸೀಟ್ ತೆಗಿಯೋಕ್ಕಾಗೋದಿಲ್ಲ. ಬಟ್ ಇದರ ಅಡಿಯಲ್ಲಿ ಇನ್ನೊಂದು ಸೆಕೆಂಡ್ರಿ ಬ್ಯಾಟ್ರಿ ಇರುತ್ತೆ. ಏನಕ್ಕೆಂದರೆ ಇಷ್ಟು ದೊಡ್ಡ TFT ಡಿಸ್ಪ್ಲೇನ ರನ್ ಮಾಡೋದಕ್ಕೋಸ್ಕರ. ಆನ್ ಸ್ವಲ್ಪ ಸಣ್ಣದಾಗಿದೆ. ಸೊ ಹಜಾರ್ಡ್ ಸ್ವಿಚ್ಚು, ಇದು ಬಂದು ಪಾರ್ಕಿಂಗ್ ಸ್ವಿಚ್ಚು. ಪಾರ್ಕಿಂಗ್ ಸ್ವಿಚ್ ಒತ್ತಿಟ್ಕೊಂಡ್ರೆ ನೀವು ರಿವರ್ಸು ಹೋಗ್ಬೋದು. ಅದು ಯಾವ ಥರ ಹೋಗುತ್ತೆ ಅಂತಲೂ ತೋರಿಸ್ಕೊಡ್ತೀನಿ. ಸೊ ಈ ಪೀನ ಹಿಂಗೆ ಒತ್ತಿಟ್ಕೊಂಡ್ರೆ ಈ ಥರ ಬರುತ್ತೆ. ನೆಕ್ಸ್ಟ್ ನಾವು ಏನು ಮಾಡ್ಬೋದು ಅಂತಂದರೆ, ನೀವು ಕೇಳ್ಬೋದು ಆಕ್ಸಿಲೇಟರ್ ಕೊಟ್ಟರೆ ಯಾಕಪ್ಪ ಮುಂದಕ್ಕೆ ಹೋಗ್ತಾ ಇದೆಯಲ್ಲ ಈ ಥರ ಅಂತ ನಿಧಾನಕ್ಕೆ. ಎಸ್, ಏನಕ್ಕೆ ಅಂದರೆ ರಿವರ್ಸ್ ಹೋಗಬೇಕು ಅಂತಂದರೆ ಇದೇ ಆಕ್ಸಿಲರೇಷನ್ ನಾವು ಹಿಂಗೆ ಇಟ್ಕೊಬೇಕು, ಆವಾಗ ಹಿಂದಕ್ಕೆ ಹೋಗುತ್ತೆ ಈ ಥರ. ಇಲ್ಲಿ ನೋಡಿ ಅಷ್ಟೇ. ಸೊ ಇದು ಫ್ರಂಟು, ಇದು ರಿವರ್ಸು. ಮತ್ತು ಇದು ಪಾರ್ಕಿಂಗ್ ಒತ್ತಿದ ತಕ್ಷಣ ಅದು ಡಿಆಕ್ಟಿವೇಟ್ ಕೂಡ ಆಗುತ್ತೆ. ಮಿರರ್ಸ್ ಕೂಡ ನೋಡ್ಬೋದು, ಒಂಥರ ಶಾರ್ಪ್ ಎಡ್ಜ್ ಥರ ಇದೆ, ತುಂಬ ಚೆನ್ನಾಗಿದೆ ಮಿರರ್ಸು. ಮುಂದೆ ಇದ್ರ ಫೀಚರ್ಸಲ್ಲಿ ಏನೇನಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆಂದರೆ ಇಲ್ಲಿ ರಿಫ್ಲೆಕ್ಷನ್ಸ್ ಬರ್ತಾ ಇರೋದ್ರಿಂದ ನಿಮಗೆ ಅಷ್ಟು ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಆಗ್ಬೋದು. ನಾನು ಸಿಟಿಯಲ್ಲಿ ಗಾಡಿ ಓಡಿಸೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿದೆ. ಯಾಕೆಂತಂದರೆ ಇದು ಲೈಟ್ ವೇಟು ಗಾಡಿ, ಹಾಗೂ ನಾವು ಹೆಂಗೆ ಬೇಕೋ ಆ ಥರ ಜಿಗ್ಜಾಗ್ ಓಡಿಸ್ಕೊಂಡಿರ್ಬೋದು. ಮುಂದ್ಗಡೆ ಎರಡು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆಗಿರೋದ್ರಿಂದ ಏನಾಗುತ್ತೆ, ನಮಗೆ ರೈಡ್ ಮಾಡಬೇಕಾದ್ರೆ ಆ ಒಂದು ಎತ್ತಾಕೋಂಥ ಫೀಲ್ ಇಲ್ಲ. ನನಗೆ ನೀವು ಕೇಳಿದ್ರೆ 2,80,000 ಆಗುತ್ತೆ ಈ ಗಾಡಿಗೆ ಆನ್ ರೋಡು ಕಾಸ್ಟು. ಸೊ 2,80,000 ನಿಮಗೆ ಆಲ್ಮೋಸ್ಟ್ ಆಲು ಒನ್ ಆಫ್ ದ ವರ್ತ್ ಅಂತಲೇ ಹೇಳ್ತೀನಿ ನಾನು, ವೆನ್ ಇಟ್ ಕಂಪೇರ್ ಟು BMW. ಬಟ್ ಇದೇ ಸೇಮ್ ನೀವು ಏತರ್ಗೆ ಕಂಪೇರ್ ಮಾಡೋದಾದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅನಿಸುತ್ತೆ. ಬಟ್ ಇದರಲ್ಲಿ ಕೊಟ್ಟಿರುವಂಥ ಫೀಚರ್ಸಿಗಾದರೂ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆಂದರೆ ಫೀಚರ್ಸ್ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಏನೇನು ಫೀಚರ್ಸ್ ಅಂತ ನೀವು ಕೇಳಿದ್ರೆ ನೀವು ಗಾಡಿನ ಎಲ್ಲಿದೆ ಅಂತ ಟ್ರೇಸ್ ಮಾಡ್ಬೋದು. ಹಾಗೂ ಗಾಡಿಯಲ್ಲಿ TPMS ಕೂಡ ಇದೆ, ನೀವು ಟೈರ್ ಪ್ರೆಷರ್ ಮಾನಿಟರ್ ಮಾಡ್ಬೋದು. ಸೊ ಗಾಡಿಯಲ್ಲಿ ಎಷ್ಟು ಏರ್ ಇರಬೇಕು ಅನ್ನೋದು ಆಲ್ರೆಡಿ ಕೆಳಗಡೆಯಲ್ಲಿ ತೋರಿಸ್ತಾ ಇರ್ತಾರೆ ಅವರು. ಅದನ್ನೆಲ್ಲ ನಾನು ನಿಮಗೆ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಫುಲ್ಲಿ ಲೋಡೆಡ್ ಫೀಚರ್ ಗಾಡಿ ಇದು. ಫೀಚರ್ಸ್ ಇಂಥದ್ದು ಇಲ್ಲ ಅಂತ ಹೇಳಂಗಿಲ್ಲ ಗುರು, ಅಷ್ಟು ಫೀಚರ್ಸ್ ಇದೆ ಗಾಡಿಯಲ್ಲಿ.
ಸೊ ಈಗಿನ ಕಾಲದ ಯಂಗ್ ಜನ್ರೇಷನ್ ಹುಡುಗರಿಗೆ ಇದು ತುಂಬ ಐ ಕ್ಯಾಚಿಂಗ್ ಆಗಿರುತ್ತೆ. ಯಾಕೆಂದರೆ ನೀವು ಒಂದು BMW ಕಂಪೇರ್ ಮಾಡ್ತೀನಿ ಅಂತಂದರೆ ಫಸ್ಟ್ ಆಫ್ ಆಲ್ ಪ್ರೈಸ್ ಕಂಪ್ಯಾರಿಷನ್ನು ದಿಸ್ ವಿನ್ಸ್. ಯಾಕೆಂದರೆ ಇದು 2,80,000ಕ್ಕೆ ನಿಮಗೆ ಎಂಥ ಒಳ್ಳೆ ಫೀಚರ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ, ಫಸ್ಟ್ ಆಫ್ ಆಲ್ ನನಗೆ ಇಷ್ಟ ಆಗಿದ್ದು ಈ ಗಾಡಿಯಲ್ಲಿ ಏನು ಅಂತ ನೀವು ಕೇಳಿದ್ರೆ ಸೀಟು ಆರಾಮಾಗಿ ಕುತ್ಕೊಬೋದು ಗುರು. ನೆಮ್ಮದಿಯಾಗೆ ನನಗಿರೋ ಸೈಜಿಗೆ ಆರಾಮಾಗಿ ಕುತ್ಕೊಳ್ಬೋದು. ಹಾಗೂ ಹಿಂದ್ಗಡೆ ಇರೋರು ಕೂಡ ಆರಾಮಾಗಿ ಕುತ್ಕೊಬೋದು. ಬಟ್ ಏನಂದರೆ ಗ್ರ್ಯಾಬ್ ಒಂದಿಲ್ಲ, ಸೊ ಹಾಗಾಗಿ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಕಂಟ್ರೋಲ್ ಯಾವ ಥರ ಆ್ಯಕ್ಟಿವೇಟ್ ಮಾಡೋದು ಅಂತಲೂ ನೋಡೋಣ ಬನ್ನಿ. ಹಾಗೂ ನೀವು ಕೇಳ್ಬೋದು ಇದಕ್ಕೆ ಏನಾದ್ರು ಕೀ ಇದೆಯಾ ಅಂತ. ನೋಡಿ, ಎಲ್ಲೂ ಒಂದು ಕಡೆನೂ ಕೀ ಸಿಗಲ್ಲ ನಿಮಗೆ. ಇದು ಬಂದು ನಿಮಗೆ ಒಂದು NFC ಕಾರ್ಡ್ ಇರುತ್ತೆ. ಆ ಕಾರ್ಡ್ ನಿಮ್ಮ ಜೋಬಲ್ಲಿ ಇಟ್ಕೊಂಡ್ರೆ ಜಸ್ಟ್ ಹತ್ರ ಬಂದಿದ ತಕ್ಷಣ ಆನ್ ಮಾಡಿಬಿಟ್ಟು ಗಾಡಿ ಓಡಿಸ್ಬೋದು. ಅದಿಲ್ಲ ಅಂತಂದರೆ ಆ್ಯಸ್ ಯೂಶ್ವಲ್ ನೀವು ಒಂದು ಪಾಸ್ವರ್ಡ್ ಕೊಟ್ಟಿರ್ತಾರೆ ಗಾಡಿಗೆ. ಸೊ ಆ ಪಾಸ್ವರ್ಡ್ನ ನಿಮಗೆ ಯಾವ ಪಾಸ್ವರ್ಡ್ ಬೇಕೋ 6 ಡಿಜಿಟ್ ಪಾಸ್ವರ್ಡು ಸೆಟ್ ಮಾಡಿಕೊಂಡು ನೀವು ಅದನ್ನು ಓಡಿಸ್ಬೋದು. ಸೊ ಕೀಲೆಸ್ ಗಾಡಿ ಇದು. ಸೇಮ್ ನಮ್ಮ ಓಲಾ ಇದೆಯಲ್ಲ ಅದೇ ಥರನೇ. ಗಾಡಿ ಸ್ಟೆಬಿಲಿಟಿ ಬಗ್ಗೆ ಮಾತಾಡೋದಾದರೆ ತುಂಬ ಒಳ್ಳೆ ಸ್ಟೆಬಿಲಿಟಿ ಇದೆ. ಬ್ರೇಕಿಂಗು, ಗ್ರೌಂಡ್ ಕ್ಲಿಯರೆನ್ಸು, ಇದರ ಒಂದು ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಫಸ್ಟ್ ಟೈಮ್ ಐ ಥಿಂಕ್ TVS ಇಸ್ ಗೆಟಿಂಗ್ ಇಂಟು ಅಲ್ಯೂಮಿನಿಯಂ ಚಾಸೀಸ್. ಸೊ ಕ್ರೂಸ್ ಕಂಟ್ರೋಲು ಆ್ಯಕ್ಟಿವೇಟ್ ಆಗಿದೆ. ಓ ಮೈ ಗಾಡ್, ಬ್ರೇಕ್ ಹೊಡೆದಿದ ತಕ್ಷಣ ಡಿಆಕ್ಟಿವೇಟು ಆಗುತ್ತೆ. ಸೊ ಬೇಸಿಕ್ಲಿ ನಾವು ಕಾರಲ್ಲಿ ಯಾವ ಥರ ಕ್ರೂಸ್ ಕಂಟ್ರೋಲ್ನ ಯೂಸ್ ಮಾಡ್ತೀವಲ್ಲ ಅದೇ ಥರ ಇರುತ್ತೆ ಸ್ನೇಹಿತರೆ. ಮಿನಿಮಮ್ ಸ್ಪೀಡ್ ಅಂತ 30 ಇರಬೇಕನ್ಸುತ್ತೆ. ಕಾರಲ್ಲೂ ಅಷ್ಟೇ ನೋಡಿ. ಇಲ್ಲ 27ಗೆ ತೊಗೊಂತು. ಸೊ ಬೇಸಿಕ್ಲಿ ನಾನು ಆ್ಯಕ್ಸಿಲೇಟ್ರ್ ಕೊಡ್ಬೋದು, ಕೊಟ್ಟ ಮೇಲೆ ಮತ್ತೆ ಬಿಟ್ಟರೆ ಕ್ರೂಸ್ ಕಂಟ್ರೋಲು ಡಿಆಕ್ಟಿವೇಟ್ ಆಗುತ್ತೆ. ಸೊ ನೋಡಿ, ನಾನು ಈ ಥರ ಹಿಂಗೆ ಮೇಲೆ ಒತ್ತಿದ ತಕ್ಷಣ ಕಿಲೋಮೀಟ್ರ್ ಸ್ಪೀಡೂ ಕ್ರೂಸ್ ಕಂಟ್ರೋಲ್ದು ಜಾಸ್ತಿ ಆಗುತ್ತೆ. ಗಾಡಿ ಓಡಿಸೋದಕ್ಕಂತೂ ಆಲ್ಮೋಸ್ಟ್ ಆಲ್ ನಮ್ಮ ಯಮಹಾ ಏರಾಕ್ಸ್ ಇದೆಯಲ್ಲ ಅದೇ ಫೀಲೇ ಕೊಡುತ್ತೆ. ಯಾಕೆಂದರೆ ಈ ಒಂದು ಸ್ಪೇಸ್ ಇಲ್ಲ ನೋಡಿ ಅದಕ್ಕೆ. ಸೊ ಯಮಹಾ ಏರಾಕ್ಸಲ್ಲಿ ಅಂದರೆ ಈ ಜಾಗ ಬಂದು ಪೆಟ್ರೋಲ್ ಹಾಕ್ಸೋಕ್ಕಿರುತ್ತೆ. ಸೊ ಇದು ಚಾರ್ಜಿಂಗ್ ಪಾಯಿಂಟ್ ಹಾಕೋದಕ್ಕೆ ನಾವು ಯೂಸ್ ಮಾಡೋದು. ಓವರಾಲ್ ನಾನು ಈ ಗಾಡಿಗೆ ಎಷ್ಟು ರೇಟಿಂಗ್ ಕೊಡ್ತೀನಿ ಅಂತ ನೀವೇನಾರ ಕೇಳಿದ್ರೆ, ಔಟ್ ಆಫ್ 10 ಐ ವುಡ್ ಗಿವ್ ಸಮ್ವೇರ್ ಅರೌಂಡ್ 9.2 to 9.5. ಬೇಡ 9.5 ರೇಟಿಂಗ್ಸ್ ಕೊಡ್ತೀನಿ. ಯಾಕೆ ಅಂತ ಕೇಳಿದ್ರೆ, ಒಂದು ಪ್ರೈಸಿಂಗಲ್ಲಿ ತುಂಬ ಚೆನ್ನಾಗಿ ಇವರು ಮ್ಯಾಪ್ ಮಾಡಿದ್ದಾರೆ ಪ್ರೈಸಿಂಗ್ನ. ಹಾಗೂ ಗಾಡಿ ಪವರ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬೇಸಿಕ್ಲಿ iQಬಲ್ಲೆಲ್ಲ ಏನಾಗ್ತಿತ್ತು ಅಂತಂದರೆ, ನೀವು ಆ ಪವರು ಮತ್ತು ಏನೇನು ಎಕ್ಸ್ಟ್ರಾ ಮೋಡ್ಸ್ ಇದೆಯಲ್ಲ, ಡ್ರೈವ್ ಮೋಡ್ಸು, ಅದರಲ್ಲಿ ಬೇಸಿಕ್ಲಿ 0 to 50 ಅಷ್ಟೇ ಮುಗೀತು. ಮತ್ತು 15ನ ಮೇಲೆ ಹೋಗೋದಕ್ಕೆ ಮಾತ್ರ ಪವರ್ ಮೋಡ್ ಅಂತ. ಅದು ಬಿಟ್ಟು ನಿಮಗೆ ಪರ್ಫಾರ್ಮೆನ್ಸ್ ಪವರ್ ಮೋಡ್ ಆಗಿರೋದಿಲ್ಲ ಅದು. ಸೊ ಇವಾಗ ನಾವು ಹಿಂಗೇನು ಆಕ್ಸಿಲೇಟರ್ ಕೊಟ್ಟಾಗ ಝೀ ಅಂತ ಹಿಂಗೆ ಹೋಗುತ್ತಲ್ಲ, ಅಂದರೆ ಪವರ್ ಇದೆಯಲ್ಲ ಅದು ಬರೋದಿಲ್ಲ iQಬಲ್ಲಿ. ಸೊ TVSಲ್ಲಿ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ದೇ ಕಮ್ ಅಪ್ ವಿತ್ ದಟ್ ಆ್ಯಕ್ಚುಯಲ್ ಪವರ್ ಮೀನಿಂಗ್ ಅಂದರೆ ಏನು ಅಂತ. ಸೊ ಇವಾಗ ನೋಡಿ, ನಾನು ಆಫ್ ರೋಡ್ ಮಾಡ್ತಾಯಿದ್ದೀನಿ. ಬೆಂಗಳೂರು ಅಂತಂದರೆ ಆಫ್ ರೋಡು. ಸೊ ಈ ಒಂದು ಮೋಡು ಎಕ್ಸ್ಟೆಲ್ತ್ ಅಂತಂದರೆ ಆಲ್ಮೋಸ್ಟ್ ಆಲ್ ನಮಗೆ 50 ರೇಂಜು, ಅಂದರೆ ಮ್ಯಾಕ್ಸಿಮಮ್ 50 ಕಿಲೋಮೀಟರ್ ಸ್ಪೀಡ್ ಹೋಗ್ಬೋದು ಅಷ್ಟೇ. ನೋಡಿ, ಹಿಂದ್ಗಡೆ ಡಿಸ್ಕ್ ಬ್ರೇಕು ಇರೋದ್ರಿಂದ ಸುಮ್ಮನೆ ನಾವು ಕೈಯಲ್ಲಿ ಸುಮ್ಮನೆ ಮುಟ್ಟಿದ್ರೂ ಕೂಡ ಏನಾಗುತ್ತೆ, ಗಾಡಿ ನಿಂತು ಹೋಗುತ್ತೆ, ಅಷ್ಟು ಪವರ್ಫುಲ್ ಆಗಿದೆ. ಸಾನಿಕಲ್ಲಿ ಹಾಕ್ಕೊಂಡಿದ್ದೀನಿ. ಗಾಡಿ ಹೆಂಗೆ ಎಗರ್ತಾ ಇದೆ ಅಂದರೆ ನೋಡಿ, ಯಪ್ಪ ಯಪ್ಪ ಬ್ರೇಕಿಂಗು ನೋಡಿದ್ರಲ್ಲ ಅಷ್ಟೇ ಪವರ್ಫುಲ್ ಆಗಿದೆ. ನಿಜವಾಗ್ಲೂ ಗುರು, ಗಾಡಿ ಹ್ಯಾಂಡಲ್ ಮಾಡೋದಕ್ಕೆ ಮೀಟ್ರ್ ಬೇಕು. ಯಾಕೆಂದರೆ ಆಲ್ಮೋಸ್ಟ್ ಆಲ್ ಸೇಮ್ ಟು ಸೇಮ್ BMW ಪವರು. ಹಾಗೂ ಕುಳ್ಳುಗಿರೋರು ಈ ಗಾಡಿ ಓಡಿಸ್ಬೋದು. ಯಾಕೆಂದರೆ ಇಲ್ಲಿ ನೋಡಿ, 2 ಕಾಲು ನನಗೆ ಎಷ್ಟು ಈಸಿಯಾಗಿ ಸಿಗ್ತದೆ. ನಾನು 5.11 ಅಥವಾ 12 ಇದ್ದೀನಿ, ನನಗೆ ಈಸಿಯಾಗಿ ತಾಗ್ತಾಯಿದೆ. ನೋಡಿ, ಸಸ್ಪೆನ್ಷನ್ ಇಲ್ಲೂ ಕೂಡ ಸಖತ್ತಾಗೇ ಇದೆ. ಎಲ್ಲೂ ಒಂಥರ ಡ್ಯಾಂಪರ್ ಆಗಿಲ್ಲ, ಥರ್ಡ್ ಅಂತ ಹೊಡೆಯೋ ಥರನೂ ಆಗಿಲ್ಲ. ಸಸ್ಪೆನ್ಷನ್ ನನ್ನ ವೆಯ್ಟೇ ತೊಗೊತೀನಿ ಅಂತಂದರೆ ಡೆಫಿನೆಟ್ಲಿ ದೋಸ್ ಹೂ ಆರ್ ಲೈಕ್ 70, 80, 90, 100 ಆರಾಮಾಗಿ ಈ ಗಾಡಿನ ಓಡಿಸ್ಬೋದು. 140 ಕಿಲೋಮೀಟರ್ ರೇಂಜ್ ಕೊಟ್ಟಿರೋದ್ರಿಂದ ಐ ಥಿಂಕ್ ದಿಸ್ ಈಸ್ ಗೋಯಿಂಗ್ ಟು ಬಿ ವರ್ಕಿಂಗ್ ಔಟ್ ಗುಡ್. ಯಾರು ಇದನ್ನು ಜಾಸ್ತಿ ಆಫೀಸು ಮನೆ ಸ್ವಲ್ಪ ದೂರ ಇರುತ್ತಲ್ಲ, ಆಫೀಸ್ ಅಟ್ಲೀಸ್ಟ್ ಒಂದು 40 ಕಿಲೋಮೀಟರ್ಸ್ ಒಂದು ಸೈಡ್ ಇತ್ತು ಅಂತಂದರೆ ಡೆಫಿನೆಟ್ಲಿ ಅವರು ಈ ಗಾಡಿನ ತೊಗೊಬೋದು. ಬಟ್ ಸೊ ಸ್ನೇಹಿತರೆ, ನಿಮಗೋಸ್ಕರ ಒಂದು ನೆರಳಲ್ಲಿ ಬಂದಿದ್ದೀನಿ. ಎಲ್ಲೂ ಅಲ್ಲ, ಇಲ್ಲೇ ನಮ್ಮ ಶೆಲ್ ಪೆಟ್ರೋಲ್ ಬಂಕು. ಅವ್ರು ಬಂದಿದ್ದ ತಕ್ಷಣ ಅವರು ಗಾಬರಿ ಆದ ಗಾಡಿ ನೋಡಿಬಿಟ್ಟು. ಸೊ ಓಕೆ ಸ್ನೇಹಿತರೆ, ಇವಾಗ ನೋಡೋಣ ಗಾಡೀಲಿ ಏನೇನು ಫೀಚರ್ಸ್ ಇದೆ ಅಂತ. ಸೆಟ್ಟಿಂಗ್ಸಿಗೆ ಹೋದರೆ ಫಸ್ಟು ನಮಗೆ ನೋಡ್ಬೋದು ಸ್ಕ್ರೀನ್ ಬ್ರೈಟ್ನೆಸ್ ಎಷ್ಟು ಅಪ್ಲೈ ಮಾಡ್ಬೋದು. ಅಡ್ಯಾಪ್ಟಿವ್ ಬ್ರೈಟ್ನೆಸ್ ಕೂಡ ಆಪ್ಷನ್ ಇದೆ. ಡೇ ನೈಟ್ ಮೋಡು, ಸ್ಕ್ರೀನ್ ವೈಪ್ ಮೋಡು,
ಆಮೇಲೆ ಥೀಮ್ಸ್ ಕೂಡ ಇದೆ. ಈ ಥರ ಥೀಮ್ಸ್ ಯಾವುದು ಥೀಮ್ ಬೇಕೋ ಆ ಥರ ಥೀಮ್ಸ್ ಹಾಕೊಬೋದು. ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಇವಾಗ. ನೆಕ್ಸ್ಟ್ ಇದರಲ್ಲಿ ಸೌಂಡು, ಆಡಿಯೋ ಸೆಟ್ಟಿಂಗ್ಸ್ ಕೂಡ ಇದೆ. ಪಾರ್ಕ್ ಅಸಿಸ್ಟ್ ಸೌಂಡು, ಅಲರ್ಟ್ ಟಚ್ ಸೌಂಡು, ಮೋಡ್ ಸೌಂಡು ಎಲ್ಲನೂ ಇದೆ. ಹಾಗೂ ನೆಕ್ಸ್ಟು ನೋಡೋದಾದರೆ DND ಆಪ್ಷನ್ನು, ಆಮೇಲೆ ಕನೆಕ್ಟಿವಿಟಿಗೆ ನೋಡೋದಾದರೆ ಬ್ಲೂಟೂತು ಮತ್ತು ವೈಫೈ ಆಪ್ಷನ್ಸ್ ಕೂಡ ಇದೆ. ನೆಕ್ಸ್ಟು ವೆಹಿಕಲ್ ಸೆಟ್ಟಿಂಗಿಗೆ ಹೋದರೆ ನೀವು ಓವರ್ ಸ್ಪೀಡ್ ಲಿಮಿಟ್ ಬೇಕಾದ್ರೆ ಸೆಟ್ ಮಾಡ್ಬೋದು. ಇಷ್ಟು ಕಿಲೋಮೀಟರ್ ಸ್ಪೀಡ್ ಮೇಲೆ ಹೋಗೋಂಗಿಲ್ಲ ಗಾಡಿ ಅಂತಂದ್ಬಿಟ್ಟು. ಮ್ಯಾಕ್ಸಿಮಮ್ ಇದು ಆ್ಯಕ್ಚುಲಿ 120 ಹೋಗುತ್ತೆ. ಸೆಲೆಕ್ಟಿವ್ ರೇಂಜ್ ಅಂತ ಇದೆ ಡ್ಯೂರಿಂಗ್ ದ ಥ್ರೋಟಲ್ಲು. ಸೆಲೆಕ್ಟಿವ್ ರೀಜನ್ರೇಷನ್ ಅಂತಂದರೆ ನೀವು ರೀಜನ್ರೇಷನ್ನು ನಾನು ಆಕ್ಸಿಲೇಟ್ರ್ ಕೊಟ್ಟ ಮೇಲೆ ಯಾವ ಥರ ಬ್ರೇಕಿಂಗ್ ಆಗಬೇಕು ಅಂತ. ಇದು 5 ಅಂತಂದರೆ ಮ್ಯಾಕ್ಸಿಮಮ್ ರೀಜನ್ರೇಷನ್ ಆಗಲಿ ಅಂತ. ಅದನ್ನೇ ನಾನು 0 ಇಟ್ಟರೆ ರೀಜನ್ರೇಷನ್ ಇಲ್ಲ, ಸರ್ಫ್ ಮೋಡು 0 ರೀಜನ್ರೇಷನ್ನು. ಲೈಟ್ ಸೀಕ್ವೆನ್ಸ್ ಇದೆ. ಯುಟಿಲಿಟಿ ಬಾಕ್ಸು ಅನ್ಲಾಕ್ ಅಂತ ಒತ್ತಿದ ತಕ್ಷಣ ಆ ಬಾಕ್ಸ್ ಆನ್ ಆಗುತ್ತೆ. ಚಾರ್ಜಿಂಗ್ ಪೋರ್ಟ್ ನೋಡಿ ಹಿಂಗೆ ಅನ್ಲಾಕ್ ಕೊಟ್ಟಿದ ತಕ್ಷಣ ಇದು ಓಪನ್ ಆಗುತ್ತೆ, ನೋಡಿದ್ರಾ? ಸೊ ಇಲ್ಲಿ ನಾವು ಚಾರ್ಜಿಂಗ್ ಪೋರ್ಟ್ನ ಹಾಕಬೇಕಾಗುತ್ತೆ. ನೆಕ್ಸ್ಟು ಹಿಲ್ ಹೋಲ್ಡ್ ಅಸಿಸ್ಟ್ ಕೂಡ ಇದೆ. ಅಪೀಲಲ್ಲಿ ಹೋದರೆ ಅದು ಆಟೋಮೆಟಿಕ್ಕಾಗಿ ಹಿಲ್ ಹೋಲ್ಡ್ ಆಗುತ್ತೆ. ಪಿನ್ ಚೇಂಜ್ ಮಾಡ್ಬೋದು. ಮ್ಯಾನೇಜ್ ಕಾರ್ಡ್ಸು, ಆಮೇಲೆ ಸರ್ವಿಸ್ ಸೆಂಟ್ರ್ ಪ್ರೊಫೈಲು. ನೆಕ್ಸ್ಟು ಟ್ರಿಪ್ ಸೆಟ್ಟಿಂಗಿಗೆ ಹೋದರೆ ಇಲ್ಲಿ ಟ್ರಿಪ್ಸು ನಾವು ಆ್ಯಡ್ ಮಾಡ್ಕೊಬೋದು ಎಷ್ಟು ಬೇಕೋ ಅಷ್ಟು. ಅದಲ್ಲದೆ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಇದೆ. ಅಡಿಷ್ನಲ್ ಸೆಟ್ಟಿಂಗ್ಸಿಗೆ ಹೋದರೆ ನಿಮಗೆ ಟೈಮು ಮತ್ತು ವೆದರು ಫಾರ್ಸ್ಟ್ಕ್ಯಾಸ್ಟ್ ಕೂಡ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಬ್ರೌಸು www.google.com. ಓಕೆನಾ? ನೆಕ್ಸ್ಟು ಇಲ್ಲಿ ನೀವು ಯೂಟ್ಯೂಬ್ ವೀಡಿಯೋಸ್ ಕೂಡ ಪ್ಲೇ ಮಾಡ್ಬೋದು ಸ್ನೇಹಿತರೆ ಇದರಲ್ಲಿ. ಸೊ ಇದರಲ್ಲಿ ನಮ್ಮ ಚಾನಲ್ ಕೂಡ ನೀವು ಪ್ಲೇ ಮಾಡ್ಬೋದು, 69 ದ ವ್ಯಾಂಡರ್ಲಸ್ಟ್ ಅನ್ನೋದನ್ನು. ಸೊ ಅದಲ್ಲದೆ ವೆಲ್ನೆಸ್ ಅಂತಿದೆ. ಇದು ಗೇಮ್ ಒಂದಿದೆ. ಗೇಮ್ ಒಂದು ಅಂತಂದರೆ ಈ ಥರ ಹಿಂಗೆ ಐ ಆಮ್ ದ ವಿನ್ನರ್ ಫ್ರೂಟ್ ಸ್ಟ್ರೈಕ್ ಅಂತ ಹೇಳ್ಬಿಟ್ಟು ಇದು ಒಂದು ಗೇಮ್ ನೋಡಿ. ಇನ್ಬಿಲ್ಟಾಗಿ ಇದರಲ್ಲಿ ಒಂದು ಗೇಮ್ ಇದೆ, ಫ್ರೂಟ್ ಸ್ಟ್ರೈಕು. ಡಿಸ್ಪ್ಲೇಸ್ ಕೊಟ್ಟಮೇಲೆ ಅದಕ್ಕೆ ತಕ್ಕಂಗೆ ಆಟ ಆಡಬೇಕಲ್ಲ ನಾವು. ನೋಡಿ ಈ ಥರ ಹಿಂಗೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕುತ್ಕೊಬೋದು. ಏನಂತೀರಾ? ಗಾಡಿಯಲ್ಲಿ ಇಷ್ಟ. ನೆಕ್ಸ್ಟು ಇಲ್ಲಿ ಬಂದರೆ ಮ್ಯೂಸಿಕ್ ನೀವು ನಿಮ್ಮ ಪ್ಲೇಲಿಸ್ಟಲ್ಲಿ ಏನಿದೆ ಅದನ್ನು ಕೂಡ ನೀವು ಹಾಕೊಬೋದು. ನೆಕ್ಸ್ಟು ಇಲ್ಲಿ ನೋಡೋದಾದರೆ ಕಾಂಟ್ಯಾಕ್ಟ್ ಡೈಲ್ ಮಾಡ್ಬೋದು ಡೈರೆಕ್ಟಾಗಿ. ಇಲ್ಲಿಂದನೇ ನೀವು ನಂಬರ್ ಡೈಲ್ ಮಾಡಿಬಿಟ್ಟು ಕನೆಕ್ಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಮುಖಾಂತರ. ಸೊ ಬೇಸಿಕ್ಲಿ ನೀವು ಮೊಬೈಲ್ ಆ್ಯಪ್ನ ನೀವು ಕನೆಕ್ಟ್ ಮಾಡಿದ್ರೆ ಇಲ್ಲಿಂದ ಕಾಲ್ ಕೂಡ ಮಾಡ್ಬೋದು. ನೀವು ಕಾಲ್ ಹೆಂಗೆ ಅಂದರೆ ನಿಮ್ಮ ಬ್ಲೂಟೂತ್ ಹೆಡ್ಸೆಟ್ಟು ಇಲ್ಲಾಂದರೆ ಇದೇ ಸ್ಪೀಕರ್ಲೂ ಮಾತಾಡ್ಬೋದು. ಸೊ ಅದಲ್ಲದೆ ಗಾಡಿನ ಅನ್ಲಾಕ್ ಮಾಡೋದಕ್ಕೆ ಒಂದು ಸ್ಮಾರ್ಟ್ ವಾಚು, ಸ್ಮಾರ್ಟ್ ಫೋನು ಮತ್ತು ನಾರ್ಮಲ್ ಕೀಬೋರ್ಡು, ಇದಿಷ್ಟು ಮುಖಾಂತರ ನೀವು ಇದನ್ನು ಅನ್ಲಾಕ್ ಮಾಡ್ಬೋದು. ನೆಕ್ಸ್ಟ್ ಬಂದು ನ್ಯಾವಿಗೇಷನ್ಸ್ ಇದೆ ನೋಡಿ. ನ್ಯಾವಿಗೇಷನ್ಸು ಹಾಗೂ ಫೇವ್ರೇಟ್ಸು, ಯಾವ್ದಾರ ಫೇವ್ರೇಟ್ ಲೊಕೇಶನ್ ಇತ್ತು ಅಂತಂದರೆ ಅದು, ಆಮೇಲೆ ಶೇರ್ಡ್ ಲೊಕೇಶನ್ನು ಆ ಥರನೂ ಇದೆ. ಮತ್ತು ವೆಹಿಕಲ್ ಓವರ್ ವ್ಯೂ. ಸೊ ಓವರ್ ವ್ಯೂ ಗಾಡಿಯಲ್ಲಿ ನೋಡಿ TPMS ನಾನು ಹೇಳಿದ್ನಲ್ಲ, 24 ಮುಂದೆ, ಹಿಂದ್ಗಡೆ 32 ಇರಬೇಕು. ಇಲ್ಲಿ ಮುಂದ್ಗಡೆ 30 ಇದೆ, ಹಿಂದ್ಗಡೆ 29 ಇರಬೇಕು. ಸೊ ಜಾಸ್ತಿ ಇಲ್ಲಿ ಕಡಿಮೆ ಇದೆ. ಆಮೇಲೆ ಯೋರ್ ಮೋಡ್ ಪ್ರಿಫರೆನ್ಸ್, ನಾವು ಯಾವ ಮೋಡು ಜಾಸ್ತಿ ಯೂಸ್ ಮಾಡಿದ್ದೀವಿ ಅಂತ. ಎಕ್ಸ್ಟೆಲ್ಟ್ 58% ಯೂಸ್ ಮಾಡಿದ್ದೀವಂತೆ. ಸೊ ಎಕ್ಸ್ಟ್ರೈಡ್ 19%, ಸಾನಿಕ್ ಬಂದು 23% ಯೂಸ್ ಮಾಡಿದ್ದೀವಿ ಟೋಟಲ್ ಈ ಗಾಡಿಯಲ್ಲಿ ನಾವು. ಸೊ ಫ್ಯೂಯಲ್ ಸೇವಿಂಗ್ಸು 126 ರೂಪಾಯಿ INR ದುಡ್ಡಲ್ಲೂ ತೋರಿಸುತ್ತೆ ನೋಡಿ. ಇಷ್ಟು ದುಡ್ಡು ನೀವು ಸೇವ್ ಮಾಡಿದ್ದೀರಂತ. ಟಾಪ್ ಸ್ಪೀಡು 111 ಹೋಗಿದೆ ಆಸ್ ಆಫ್ ನಾವು ಈ ಗಾಡಿಯಲ್ಲಿ. ನೀವು ಎಲ್ಲಿಂದ ಎಲ್ಲಿಗೆ ಒಂದು ದಿನ, ಇವತ್ತು ಶನಿವಾರ ನಾನು ಎಲ್ಲಿಂದ ಎಲ್ಲೆಲ್ಲಿಗೆ ಹೋಗಿದ್ದೀನಿ ಅಂತ ತೋರಿಸ್ತಾ ಇದೆ ನೋಡಿ. ವಿದ್ಯಾರಣ್ಯಪುರ ಮೇನ್ ರೋಡ್ ಟು ಬ್ಯಾಂಕ್ ಆಫ್ ಬರೋಡಾ, ಜಾಲಹಳ್ಳಿ, ಪ್ರತಿಯೊಂದು ಲೊಕೇಶನಿಂದ ಹಿಡಿದು ಎಲ್ಲನೂ ತೋರಿಸುತ್ತೆ ನಿಮಗೆ. ಇಲ್ಲಿ ನೋಡಿ, ಇದು ಸೂಪರ್ ಅನ್ನಿಸ್ತು. ಸೊ ನಿಮಗೆ ಡ್ರೈವಿಂಗ್ ಸ್ಕೋರ್ ಕೂಡ ಕೊಡುತ್ತೆ ಗಾಡಿ, 100 ಔಟ್ ಆಫ್ 67. ಸೊ ನಾನು ಅಷ್ಟೇನು ಚೆನ್ನಾಗಿ ಓಡಿಸ್ತಿಲ್ಲ ಅಂತ ಗಾಡಿ ಹೇಳ್ತಾ ಇದೆ. ನೆಕ್ಸ್ಟು ನಾವು ಈ ಥರ ಹಿಂಗೆ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ಬೋದು, ಇಲ್ಲಿ ವಾಲ್ಯೂಮ್ ಕೊಡ್ಬೋದು, ಇಲ್ಲಿ ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೊಬೋದು. ಓಕೆನಾ? ಸೊ ಚಾರ್ಜಿಂಗ್ ಪೋರ್ಟು ಇಲ್ಲೇ ಮೇನ್ಗಡೆ ಸ್ಕ್ರೀನ್ ಎಳೆದ ತಕ್ಷಣ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಯುಟಿಲಿಟಿ ಬಾಕ್ಸು ಪಟ್ಟಂತ ಓಪನ್ ಆಗುತ್ತೆ. DND, ನೈಟ್ ಮೋಡು, ವೈಫೈ ಮತ್ತು TVS X ಬ್ಲೂಟೂತ್ ಮೋಡು. ವೈಪ್ ಮೋಡ್ ಅಂತಂದರೆ ಅದನ್ನ ಒತ್ಬಿಟ್ಟು ನಾವು ಒಂದು ಸತಿ ಹಿಂಗೆ ಕ್ಲೀನ್ ಮಾಡ್ಕೊಬೋದು. ಅವಾಗ ಏನು ಟಚ್ ಫೀಚರ್ಸ್ ವರ್ಕ್ ಆಗೋಲ್ಲ. ಹಾಗೂ ಒಂದು SOS ಮೋಡ್ ಕೂಡ ಇದೆ. SOS ಮೋಡ್ ಅಂತಂದರೆ ನೀವೇನಾದ್ರು ಎಮರ್ಜೆನ್ಸಿ ಏನೋ ಆಯಿತು ದುರಂತ ಅಂದರೆ ಅದು ಒತ್ತಿದ್ರೆ ನಿಮ್ಮ ಇದು ನೋಡಿ, ನೀವು ಒತ್ತಿಟ್ಕೊಂಡ್ರೆ ನಿಮ್ಮ ನಿಯರ್ ಬೈ ನೀವೇನು ಸೆಟ್ ಮಾಡಿರ್ತಿರಲ್ಲ 10 ಸೆಕೆಂಡ್ಸ್ ಟೈಮ್ ಕೊಡುತ್ತೆ. ಅಷ್ಟರಲ್ಲಿ ಅವರಿಗೆ ಅಲಾರಾಮ್ ಬಿಡ್ಕೊಳುತ್ತೆ. ಓಕೆ ಇವ್ರಿಗೇನೋ ಆಗಿದೆ, ಸೊ ದಯವಿಟ್ಟು ಅದು ಲೊಕೇಶನ್ ಸಮೇತನೂ ಅವರಿಗೆ ತೋರಿಸುತ್ತೆ ಅವ್ರ ಮೊಬೈಲಲ್ಲಿ. ಸೊ ಆವಾಗ ನಿಮ್ಮ ಲೊಕೇಶನಿಗೆ ಬಂದು ಅವ್ರು ನಿಮ್ಮನ್ನು ಕಾಪಾಡ್ಬೋದು. 10.7 ಇಂಚ್ TFT ಡಿಸ್ಪ್ಲೇ ಇದು. ಸೊ ಅಷ್ಟೇ ಸ್ನೇಹಿತರೆ, ಅಲ್ಲಿಗೆ ನಾನಿವಾಗ ನೋಡಿ ಮೋಡ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಮೋಡ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ಕೇವಲ ಒಂದು 5 ಕಿಲೋಮೀಟ್ರ್ ಹೋಗೋದಿದೆ ನನಗೆ. ಲೊಕೇಶನಿಗೆ ರೀಚ್ ಆಗಿಬಿಟ್ರೆ ಗಾಡಿನ ನಾನು ಡೆಲಿವರಿ ಕೊಡ್ಬೋದು. ಸೊ ಬೇಸಿಕ್ಲಿ
ನನಗೆ ಈ ಗಾಡಿ ಕೊಟ್ಟಿರೋದು ಯಾರು ಅಂತ ಕೇಳಿದ್ರೆ ಗ್ಲೋಬಲ್ ಟಿ ವಿ ಎಸ್. ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಮೆಷಿನ್ ಟು ಮೀ ಫಾರ್ ರಿವ್ಯೂಯಿಂಗ್ ಇಟ್. ಇಲ್ಲಿದೆ ನೋಡಿ ಓಲಾ, ಇದಕ್ಕಂತೂ ಡೈರೆಕ್ಟ್ ಕಾಂಪಿಟೇಷನ್ ಗುರು. ಇದು ಪ್ರೈಸಿಂಗಲ್ಲಿ ಸ್ವಲ್ಪ ಕಡಿಮೆ ಇದೆ ಅದು, ಬಟ್ ಪರ್ಫಾರ್ಮೆನ್ಸ್ ಮತ್ತು ಫೀಚರ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಟಿ ವಿ ಎಸ್ ವಿಲ್ ವಿನ್ ಇಟ್. ಓಲಾ ಆ್ಯಕ್ಚುಲಿ ಬಂದು ಇವಾಗ ಔಟ್ಡೇಟೆಡ್ ಆಗಿಬಿಟ್ಟಿದೆ, ಯಾಕೆಂದರೆ ಸೇಮ್ ಫೀಚರೇ ಇದೆ ಇಲ್ಲಿ ತನಕ, ಏನು ಚೇಂಜಸ್ ಮಾಡಿಲ್ಲ ಅವರು. ಬಟ್ ಟಿ ವಿ ಎಸ್ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಚೇಂಜ್ ಫ್ರಮ್ ಟಿ ವಿ ಎಸ್ ಐ ಕ್ಯೂಬ್ ಟು ಟಿ ವಿ ಎಸ್ ಎಕ್ಸ್. ಸೊ ಸ್ನೇಹಿತರೆ, ಇಲ್ಲಿದೆ ನೋಡಿ ಬಸವೇಶ್ವರ ನಗರ ಗ್ಲೋಬಲ್ ಟಿ ವಿ ಎಸ್. ಸೊ ಎಸ್, ಗ್ಲೋಬಲ್ ಟಿ ವಿ ಎಸ್ಸಿಗೆ ನಾವು ಬಂದಿದ್ದೀವಿ ಇವತ್ತು ಈ ಗಾಡಿನ ಡೆಲಿವರಿ ಮಾಡೋದಕ್ಕೆ. ಸೊ ನೋಡ್ಬೋದು, ಇದು ಇವರ ಶೋರೂಮ್ ಆಗಿರುತ್ತೆ, ಟಿ ವಿ ಎಸ್ ಎಂಟಾರ್ಕು, ಜುಪಿಟರ್. ಸೊ ಇಲ್ಲೂ ಕೂಡ ಡಿಸ್ಪ್ಲೇ ಮಾಡಿ ಇಟ್ಟಿದ್ದಾರೆ ನೋಡಿ ಗಾಡಿನ. ಟಿ ವಿ ಎಸ್ ರೈಡರ್, ಟಿ ವಿ ಎಸ್ ಸ್ಟಾರ್ ಸಿಟಿ ಹಾಗೂ ಟಿ ವಿ ಎಸ್ ರ್ಯಾಡಿಯಾನ್. ಇಲ್ಲಿಂದ ಅಪಾಚಿ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಅಪಾಚಿ 310 ಇದನ್ನು ರಿವ್ಯೂ ಮಾಡಿದ್ದೆ ಇಲ್ಲೇ ಬಂದು. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಗ್ಲೋಬಲ್ ಟಿ ವಿ ಎಸ್, ಯಾಕೆಂದರೆ ಇವರು ಯಾವುದೇ ಥರದ್ದು ಗಾಡಿ ಹೊಸ್ದಾಗಿ ಬಂದಿದ್ದ ತಕ್ಷಣ ನಮಗೆ ರಿವ್ಯೂ ಕೊಡ್ತಾರೆ, ಅದೊಂದು ಖುಷಿ ನಮಗೆ. ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸ್ತಾರೆ ಆ ಒಂದು ಪಾಯಿಂಟಲ್ಲಿ. ಆಮೇಲೆ ಇಲ್ಲಿದೆ ನೋಡಿ ಟಿ ವಿ ಎಸ್ ಎಕ್ಸೆಲ್ಲು, ಫಸ್ಟಲ್ಲೇ ಇಟ್ಟಿದ್ದಾರೆ ಇದನ್ನು ಗಾಡಿ. ಯಾಕೆ ಹೇಳಿ, ಟಿ ವಿ ಎಸ್ ಸ್ಟಾರ್ಟ್ ಆಗಿದ್ದೇ ಇಲ್ಲಿಂದ, ಯಾಕೆಂದರೆ ಈ ಒಂದು ಟಿ ವಿ ಎಸ್ 50 ಚಾಂಪಿಯನ್ದ ಸ್ಟಾರ್ಟ್ ಆಗಿದ್ದು ಟಿ ವಿ ಎಸ್ಸು ಇವತ್ತಿಗೆ ಎಲ್ಲಿದ್ದಾರೆ ನೋಡಿ. ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ.